ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಯಾವುದೇ ಥರ ಒಂದು ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ಆದರೆ ಇಲ್ಲಿ ನಮ್ಮ ಮನೆಯವರು ಹಾಗೂ ಅವರ ತಂಡ ಎಲ್ಲರೂ ಸೇರಿ ಒಂದು ತಿರುಪತಿಗೆ ಪಾದಯಾತ್ರೆಯನ್ನು ಮಾಡ್ತಾಯಿದ್ರು. ಆ ಒಂದು ವಿಡಿಯೋ ಕ್ಲಿಪ್ಸ್ನ ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 10-15 ವರ್ಷಗಳಿಂದ ಈ ಒಂದು ಪಾದಯಾತ್ರೆ ಅನ್ನೋದು ಇವರ ಒಂದು ಟೀಮಿಂದ ನಡ್ಕೊಂಡು ಬರ್ತಾ ಇದೆ. ಲಾಸ್ಟ್ ಇಯರು ಮತ್ತು ಈ ವರ್ಷದಿಂದ ನಮ್ಮ ಮನೆಯವರು ಕೂಡ ಅದ್ರ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವರು ಏನಿಲ್ಲ ಅಂದರೂ ಅವರ ಬ್ಯಾಚಲ್ಲಿ ಒಂದು 30-35 ಜನ ಇದ್ದಾರೆ. ಅವರೆಲ್ಲರೂ ಸೇರಿ ಒಂದು ಪಾದಯಾತ್ರೆಯನ್ನು ಮಾಡ್ತಾರೆ. ಅಂದರೆ ಒಂದು KR ಪುರಮಿಂದ ತಿರುಪತಿವರೆಗೂ ಸಹ ಒಂದು ಪಾದಯಾತ್ರೆನ ಅವರು ಮಾಡ್ತಾರೆ. 8 ದಿನಗಳ ಕಾಲ ಅವರು ಒಂದು ಪಾದಯಾತ್ರೆ ನಡೆಯುತ್ತೆ. ಇಲ್ಲಿ ನಾವೆಲ್ಲರೂ ಕೂಡ ಮನೆಯಲ್ಲಿ ಅವ್ರಿಗೆ ಅಂತ ಅವತ್ತು ಸಂಜೆ ಅವರು ಇಲ್ಲಿಂದ ಹೊರಟಿದ್ರು. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಅವ್ರಿಗೆ ಬೇಕಾದಂಥ ಅಡುಗೆನೆಲ್ಲ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡ ನಂತರ ಅವ್ರು ಊಟ ಮಾಡಿ ಇಲ್ಲಿಂದ ಅವ್ರ ಪಯಣನ ಶುರು ಮಾಡ್ತಾರೆ. ಏನಪ್ಪ ಅಂದರೆ ಇದು ಆಲ್ಮೋಸ್ಟ್ ನಾನು ಹೇಳಿದಾಗೆ ತುಂಬ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಕೆಲವರು ಸಹ ಪಾದಯಾತ್ರೆ ಅಂದರೆ ಒಂದು ಏನು ಸ್ಲಿಪ್ಪರ್ನು ಸಹ ಹಾಕ್ಕೊಳ್ದೆ ಬರೀ ಕಾಲಲ್ಲೇ ಸಹ ಇಲ್ಲಿಂದ ಅವರು ಪಾದಯಾತ್ರೆಯನ್ನು ಕೂಡ ಮಾಡ್ತಾರೆ. ಅಷ್ಟು ಒಂದು ಭಕ್ತಿಪೂರ್ವಕವಾಗಿ ಈ ಒಂದು ಪಾದಯಾತ್ರೆನ ತುಂಬಾ ವರ್ಷಗಳಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ಒಂದು ಟೀಮ್ಗೆ ನಮ್ಮ ಮನೆಯವರು ಸಹ ಜಾಯಿನ್ ಆಗಿದ್ದಾರೆ. ಸೊ ಆ ಒಂದು ಭಗವಂತನ ದಯೆಯಿಂದ ಎಲ್ಲನೂ ಒಂದು ಸುಗಮವಾಗಿ ನಡ್ಕೊಂಡು ಬರ್ತಾ ಇದೆ. ಸೊ ಅದೇ ಥರ ನಾವಿಲ್ಲಿ ಒಂದು ಪುಟ್ಟ ದೇವಸ್ಥಾನ ಇದೆ ಆಂಜನೇಯಂದು. ಆ ಒಂದು ಸನ್ನಿಧಿಗೆ ಹೋಗಿ ನಾವು ಸಂಜೆ ಆಲ್ಮೋಸ್ಟ್ ಒಂದು 8 ಗಂಟೆ ಆಗಿತ್ತು. ಅಲ್ಲಿ ಒಂದು ಪೂಜೆನ ಮುಗಿಸ್ಕೊಂಡು ಅಲ್ಲಿಂದ ನಾವು ಏನು ಮನೆಯಲ್ಲಿ ಪಲಾವು, ಅದ್ರ ಜೊತೆಗೆ ಮೊಸರು ಬಜ್ಜಿ ಹಾಗೂ ಒಂದು ಸಿಹಿನ ಮಾಡ್ಕೊಂಡು ಬಂದಿದ್ದೆ, ಪಾಯಸನ. ಸೊ ಅದನ್ನೆಲ್ಲರಿಗೂ ಸಹ ನಾವು ಒಂದು ನಮ್ಮ ಕಡೆಯಿಂದ ಆದಂಥ ಒಂದು ಸೇವೆ ಅಂತಲೇ ಹೇಳ್ಬೋದು. ಆ ಒಂದು ಸೇವೆನ ನಾವು ಸಹ ಮಾಡಿದ್ವಿ. ಸೊ ಎಲ್ಲರೂ ಖುಷಿಯಾಗಿ ಊಟ ಮಾಡಿ ಅಲ್ಲಿಂದ ಅವರು ಪಯಣನ ಶುರು ಮಾಡ್ತಾರೆ. ಸೊ ಅಲ್ಲಿ ಏನಂದರೆ ಅವರು ಬಂದುಬಿಟ್ಟು 8 ದಿನಗಳ ಕಾಲ ಏನಿದೆಯಲ್ಲ ಈ ಒಂದು ಪಾದಯಾತ್ರೆಯಲ್ಲಿ ಅವರು ರಾತ್ರಿ ಹೊತ್ತು ಅವರು ಒಂದು ಜರ್ನಿ ಶುರು ಆಗುತ್ತೆ. ಅಂದರೆ ಅವರು ರಾತ್ರಿಯಿಂದ ಬೆಳಗ್ಗೆವರೆಗೂ ಅವರು ನಡ್ಕೊಂಡು ಹೋಗ್ತಾರೆ. ಮತ್ತು ಬೆಳಗ್ಗೆಗೆ ಅವ್ರದ್ದು ಒಂದು ದಿನಕ್ಕೆ ಇಷ್ಟು ಕಿಲೋಮೀಟ್ರ್ ಅಂದರೆ ಒಂದು 35 to 40 35-40 ಕಿಲೋಮೀಟ್ರು ಅವರು ನಡ್ಕೊಂಡು ಹೋಗೋವಂಥ ಒಂದು ಕಿಲೋಮೀಟ್ರ್ ಆಗಿರುತ್ತೆ. ಅವರು ಅಲ್ಲಿಂದ ಒಂದು ಸ್ಟೇಯಿಂಗ್ ಪಾಯಿಂಟ್ ಇರುತ್ತೆ. ಒಂದು 35 to 40 ಕಿಲೋಮೀಟ್ರ್ ಒಳಗಡೆಗೆ ಒಂದು ಸ್ಟೇಯಿಂಗ್ ಪಾಯಿಂಟ್ ಇರುತ್ತೆ ಅವ್ರದ್ದು. ಅಲ್ಲಿಗೆ ಹೋಗಿ ಅವರು ಒಂದು ಸ್ಟೇನ ಮಾಡ್ತಾರೆ. ಅವರು ಒಂದು ರೆಸ್ಟನ್ನು ಮಾಡ್ತಾರೆ ಬೆಳಗ್ಗಿನ ಜಾವ. ಈಗ ಅವರು ಇಲ್ಲಿ 8 ಗಂಟೆ ಅಂದರೆ 9 ಗಂಟೆಗೆ ಅವ್ರು ಬಿಟ್ಟರೆ ಬೆಳಗಿನ ಜಾವ 6 ಗಂಟೆ 7 ಗಂಟೆವರೆಗೂ ಅವರು ನಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಅವರ ಒಂದು ದಿನದ 35 ಕಿಲೋಮೀಟ್ರು ಅವರು ರೀಚ್ ಆಗ್ತಾರೆ. ಅಲ್ಲಿಗೆ ಅವರು ಒಂದು ಸ್ಟೇಯಿಂಗ್ ಪಾಯಿಂಟ್ ಇರುತ್ತೆ, ಅಲ್ಲಿ ಹೋಗಿ ಅವರು ರೆಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಏನು ಈ ಒಂದು ಪಯಣದಲ್ಲಿ ಅವ್ರಿಗೆ ಒಂದು ಬೇಸಿಕ್ ನೀಡ್ಸ್ ಏನು ಬೇಕಲ್ಲ, ಬಟ್ಟೆ ಆಗ್ಬೋದು ಅಥವಾ ಏನೋ ಒಂದು ಕಂಪ್ಲೀಟ್ ಅವ್ರದ್ದು ಬ್ಯಾಗ್ಸು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಅವರು ನಡೆಯೋದಕ್ಕಾಗಲ್ಲ. ಯಾಕಂದರೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಅದನ್ನು ನಾನು ಲಾಸ್ಟ್ ಇಯರ್ ನೋಡಿದ್ದೀನಿ. ನಿಜವಾಗ್ಲೂ ನಾವು ಅಂದ್ಕೊಳ್ತೀವಿ ಅಂತ, ಬಟ್ ತುಂಬಾ ಕಷ್ಟ ಇರುತ್ತೆ. ಬಟ್ ಆದರೆ ಅದೇ ಭಕ್ತಿಯಿಂದ ನಾವು ಕಾನ್ಫಿಡೆನ್ಸಿಗೆ ನಾನು ಆ ಭಗವಂತ ನನ್ನನ್ನು ಕರ್ಸ್ಕೊತಾ ಇದ್ದಾನೆ ಅಂತ ಹೋದರೆ ನಾವು ಎಷ್ಟು ದೂರ ಬೇಕಾದರೂ ನಡಿಬೋದು ಅನ್ನೋದಕ್ಕೆ ಇವ್ರುಗಳೇ ಸಾಕ್ಷಿ. ಬರೋಷ್ಟೊತ್ತಿಗೆ ಕಾಲುಗಳೆಲ್ಲ ಊದ್ಬಿಟ್ಟಿರುತ್ತೆ. ಬಟ್ ಆದರೂ ಆ ಒಂದು ಭಕ್ತಿನಲ್ಲಿ ದರ್ಶನ ಮಾಡಿದಾಗ ಅವ್ರಿಗೆ ಅಷ್ಟೇ ಆನಂದ ಸಿಗುತ್ತೆ. ಸೊ ಅವರೆಲ್ಲ ಬಂದುಬಿಟ್ಟು ಏನೋ ಒಂದು ಈ ನೈಟ್ ಜರ್ನಿ ನಾನು ಹೇಳಿದ್ನಲ್ಲ, ಇಲ್ಲಿಂದ ಅವರು ಒಂದು ವ್ಯಾನ್ ಇರುತ್ತೆ, ಒಂದು ಟೆಂಪೋನ ಕೂಡ ಅವರು ರೆಡಿ ಮಾಡ್ಕೊಂಡಿರ್ತಾರೆ. ಆ ಟೆಂಪೋನಲ್ಲಿ ಅವ್ರಿಗೆ ಬೇಸಿಕ್ ಥಿಂಗ್ಸ್ ಏನಿರುತ್ತಲ್ಲ ಅದು, ಮತ್ತು ಒಂದು ಭಟ್ರು ಸಹ ಇರ್ತಾರೆ ಅದಕ್ಕೆ ಬೇಕಾದಂಥ. ಯಾಕಂದರೆ ಮಧ್ಯದಲ್ಲಿ ಅವ್ರಿಗೆ ಆ ಊಟ ಸಹ ಬೇಕಾಗುತ್ತಲ್ವ. ಸೊ ಅದಕ್ಕೋಸ್ಕರ ಒಬ್ಬ ಭಟ್ರನ್ನು ಸಹ ಅವರು ಕರ್ಕೊಂಡು ಹೋಗ್ತಾರೆ. ಅದು ಆ ಭಟ್ರು ಅವ್ರಿಗೆ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿಗೆ ಏನೇನು ಬೇಕೋ ಅವ್ರಿಗೆ ಊಟಕ್ಕೆ ಅವರೆಲ್ಲ ಅದನ್ನು ಪ್ರಿಪೇರ್ ಮಾಡ್ಕೊತಾರೆ. ಆ ಒಂದು ಕಂಪ್ಲೀಟ್ ಏನು ದಿನಸಿ ಆಗ್ಬೋದು, ತರಕಾರಿ ಆಗ್ಬೋದು, ಅವರ ಒಂದು ಲಗೇಜ್ ಆಗ್ಬೋದು, ಎಲ್ಲನೂ ಆ ಒಂದು ವ್ಯಾನಲ್ಲಿ ಇರುತ್ತೆ. ಸೊ ಅವರು ಇಲ್ಲಿಂದ ನಡ್ಕೊಂಡು ಹೋಗುವಾಗ ಜಸ್ಟ್ ಅವ್ರಿಗೆ ಒಂದು ಬೇಸಿಕ್ ಅಂದರೆ ಒಂದು ನೀರು ಬಾಟ್ಲ್ ಇರ್ಬೋದು, ಅಥವಾ ಒಂದು ಮೊಬೈಲ್ಗೆ ಚಾರ್ಜರ್ ಇರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ರೈನ್ ಕೋಟ್. ಯಾಕಂದರೆ ಇವಾಗ ಮಳೆ ಸೀಸನ್ ಇರೋದ್ರಿಂದ ಯಾವಾಗ ಮಳೆ ಬರುತ್ತೋ ಏನೋ ಗೊತ್ತಾಗೋದಿಲ್ಲ. ಬೆಳಗ್ಗೆ ಹೊತ್ತು, ಮಧ್ಯಾಹ್ನ, ರಾತ್ರಿ ಯಾವಾಗಂದ್ರೆ ಅವಾಗ ಬರುತ್ತೆ. ಸೊ ಒಂದು ರೈನ್ ಕೋಟ್ ಅನ್ನೋದು ನೆಸೆಸಿಟಿ. ಸೊ ಅದು ಒಂದು ಈ ಥರ ಒಂದು ಬೇಸಿಕ್ ಸಿಂಪಲ್ಲಾಗಿ, ಯಾಕಂದರೆ ತುಂಬ ವೆಯ್ಟ್ನ ಹಾಕ್ಕೊಂಡು ನಡೆಯೋದಕ್ಕೆ ಆಗೋದಿಲ್ಲ. ಅದರಿಂದ ಆ ಒಂದು ಬೇಸಿಕ್ ನೀಡ್ಸ್ನ ಮಾತ್ರ ಅವ್ರು ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ತಾರೆ. ಸೊ ಇಲ್ಲಿಂದ ನಾವು
ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅವ್ರಿಗೆಲ್ಲ ಏನು ನಾವು ಮಾಡ್ಕೊಂಬಂದಿದ್ವಲ್ಲ ಪ್ರಸಾದ ಅದನ್ನೆಲ್ಲರಿಗೂ ಕೊಟ್ವಿ. ಅವರೆಲ್ಲರೂ ಅದನ್ನು ಊಟ ಮಾಡಿಕೊಂಡು ಅಲ್ಲಿಂದ ಅವರು ಹೊರಡ್ತಾರೆ. ಸೊ ಅಲ್ಲಿಂದ ಹೊರಟು ಅವರು ಒಂದು ಏನು ನಾನು ಹೇಳಿದಾಗೆ ಅವ್ರದ್ದು 35 ಕಿಲೋಮೀಟ್ರ್ ರೀಚ್ ಆದಮೇಲೆ ಒಂದು ಸ್ಟೇಯಿಂಗ್ ಪಾಯಿಂಟ್ಗೆ ಹೋಗಿ ಅವರಲ್ಲಿ ರೆಸ್ಟ್ ಮಾಡಿ ಅಲ್ಲಿ ಊಟ ಮತ್ತೆ ತಿರ್ಗಾ ಬೆಳಗ್ಗೆ ತಿಂಡಿನೆಲ್ಲ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಅವರು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಯಾಕಂದರೆ ನೈಟೆಲ್ಲ ನಡೆದಿರ್ತಾರೆ, ನಿದ್ದೆ ಕೆಟ್ಟು. ಸೊ ಆಗಲೂ ಸ್ವಲ್ಪ ನಿದ್ದೆ ಬೇಕಲ್ವ, ಅದಕ್ಕೋಸ್ಕರ. ಯಾಕಂದರೆ ಡೇ ಟೈಮಲ್ಲಿ ನಡೆಯೋದ್ರಿಂದ ತುಂಬ ಅವ್ರಿಗೆ ಸುಸ್ತಾಗುತ್ತೆ. ಸೊ ಅವ್ರಿಗೆ ನೈಟ್ ಟೈಮ್ ನಡೆಯೋದ್ರಿಂದ ಅಷ್ಟು ಸ್ಟ್ರೈನ್ ಆಗೋಲ್ಲ, ಫಾಸ್ಟಾಗಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಅವರು ರಾತ್ರಿ ಹೊತ್ತು ನಡೆಯೋದಕ್ಕೆ ಆದಷ್ಟು ಅವರು ಟ್ರೈ ಮಾಡ್ತಾರೆ. ಸೊ ಇದನ್ನೆಲ್ಲ ಅವರು ಮಾಡಿಕೊಂಡು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋವಾಗ ಅದ್ರ ಜೊತೆಗೆ ಈ ಸತಿ ಏನಪ್ಪ ಅಂತಂದರೆ ಅವರು ಎಲ್ಲರಿಗೂ ಒಂದು ಟೀಮ್ ಏನಿದೆಯಲ್ಲ ಆ ಟೀಮ್ಗೆ ಒಂದು ಶರ್ಟ್ಸ್ನ ಒಂದು ಏನು ಯೆಲ್ಲೋ ಕಲರ್ ಎಲ್ಲರೂ ಹಾಕಿದಾರಲ್ಲ ಅವರೆಲ್ಲರೂ ಯಾರ್ಯಾರು ಒಂದು ಗುರುತಿನ ಯೆಲ್ಲೋ ಕಲರ್ ಶರ್ಟ್ಸ್ ಹಾಕಿದಾರಲ್ಲ ಟೀ ಶರ್ಟ್ಸು ಅವರೆಲ್ಲರೂ ಸಹ ಪಾದಯಾತ್ರೆಗೆ ಹೋಗ್ತಾ ಇರೋರು. ಸೊ ಈ ಸತಿ ಅವರು ಆ ಥರ ಒಂದು ಐಡೆಂಟಿಫಿಕೇಷನ್ಗೆ ಒಂದು ಬಟ್ಟೆನ ಅವರು ಪ್ರಿಂಟ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲರಿಗೂ ಹಿಂದೆಗಡೆ ಒಂದು ಅಡ್ರೆಸ್ KR-ಪುರಮಿಂದ ಈ ಥರ ಪಾದಯಾತ್ರೆ ಅಂತ ಹಾಕಿಸ್ಕೊಂಡು ಮುಂದೆಗಡೆ ಅವರ ಒಂದು ಹೆಸರುಗಳನ್ನ ಪ್ರಿಂಟ್ ಮಾಡಿಸ್ಕೊಂಡಿದ್ದಾರೆ ಐಡೆಂಟಿಫಿಕೇಷನ್ಗೆ. ಯಾಕಂದರೆ ಈ ಒಂದು ವಾಕಲ್ಲಿ ಏನಿರುತ್ತಲ್ಲ, ಕೆಲವರು ಫಾಸ್ಟಾಗಿ ನಡೀತಾರೆ, ಕೆಲವರು ಸ್ಲೋಗಿ ನಡೀತಾರೆ. ಸೊ ಹೇಳೋಕ್ಕಾಗಲ್ಲ. ಈ ಥರ ಒಂದು ಐಡೆಂಟಿಫಿಕೇಷನ್ ಇದ್ದರೆ ನಮಗೆ ಗೊತ್ತಾಗುತ್ತೆ ನಮ್ಮ ಟೀಮ್ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಈ ಥರನೇ ತುಂಬ ಜನ, ಸಾವಿರಾರು ಜನ ನಡ್ಕೊಂಡು ಹೋಗ್ತಾರೆ ಈ ಒಂದು ಸೀಸನಲ್ಲಿ. ನಾನು ಸಹ ನೋಡಿದ್ದೀನಿ. ಇವರು ಒಂದು ಬ್ಯಾಚ್ ಆದರೆ ಇನ್ಯಾವುದೋ ಒಂದು ಊರಿಂದ ಇನ್ನೊಂದು ಬ್ಯಾಚ್ ಬರ್ತಾ ಇರುತ್ತೆ. ಆ ಥರ ತುಂಬ ಬ್ಯಾಚ್ಗಳು ಈ ಒಂದು ಫಸ್ಟು ಈ ಶ್ರಾವಣ ಶನಿವಾರಗಳಿಗೆ ಒಂದು ಭಗವಂತನ ದರ್ಶನ ಮಾಡೋಕ್ಕೆ ಎಲ್ಲೆಲ್ಲಿಂದನೂ ತುಂಬ ದೂರ ಊರುಗಳಿಂದ ಪಾದಯಾತ್ರೆನ ಮಾಡ್ಕೊಂಡು ಬರ್ತಾ ಇರ್ತಾರೆ ಭಕ್ತಾದಿಗಳು. ಸೊ ಆ ಒಂದು ಇರುವಾಗ ಈ ಒಂದು ಗ್ರೂಪ್ದು ಐಡೆಂಟಿಫಿಕೇಷನ್ಗೋಸ್ಕರ ಆ ಒಂದು ಶರ್ಟ್ನ ಅವ್ರು ಈ ಸತಿ ಪ್ರಿಪೇರ್ ಮಾಡಿದ್ದಾರೆ. ಸೊ ಊಟ ಎಲ್ಲ ಜೊತೆಗೆ ನಾನಿಲ್ಲಿ ಸ್ವೀಟ್ನು ಸಹ ಅವ್ರಿಗೆ ಕೊಡ್ತಾ ಇದ್ದೆ. ಸೊ ಎಲ್ಲರೂ ತುಂಬ ಖುಷಿಯಾಗಿ ಸಹ ಊಟ ಮಾಡಿದ್ರು. ಅದ್ರ ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಯಾರಾದರೂ ಒಂದು ಸ್ಪಾನ್ಸರ್ಸ್ ಇರ್ತಾರಲ್ವ ಭಕ್ತಾದಿಗಳು, ಅವ್ರು ಬಂದು ಏನಾದರೂ ಅವ್ರ ಮನೆಯಿಂದ ಮಾಡ್ಕೊಂಬಂದಿದ್ದು ಒಂದು ರವೆ ಉಂಡೆ ಆಗ್ಬೋದು ಅಥವಾ ಖಾರ ಅದು ಪೂರಿ ಆಗ್ಬೋದು, ಈ ಥರ ಕೂಡ ಸಹ ಕೊಟ್ಟಿರೋದುಂಟು. ಸೊ ಕೊಡ್ತಾರೆ. ಎಲ್ಲರಿಗೂ ಒಂದೊಂದು ರೈನ್ ಕೋಟ್ನು ಸಹ ನಾವು ಕೊಟ್ಟಿದ್ವಿ. ಯಾಕಂದರೆ ಈಗ ಮಳೆ ಸೀಸನ್ ಹೇಳ್ದಂಗೆ ಯಾವ ಟೈಮಲ್ಲಿ ಏನು ಅಂತ ಅದೊಂದು ಇದ್ರೆ ಎಮರ್ಜೆನ್ಸಿಗೆ ಒಳ್ಳೆಯದು ಅಂಥೇಳಿ ಕೊಟ್ಟರು. ಈ ಸತಿ ಏನು ಅಂತ ಅಂದರೆ ಅದ್ರ ಜೊತೆಗೆ 2 ಹೆಣ್ಮಕ್ಳು ಸಹ ಈ ಒಂದು ಪಾದಯಾತ್ರೆಗೆ ಅವರು ಜಾಯ್ನ್ ಆಗಿದ್ದಾರೆ. ಹೆಣ್ಮಕ್ಳು ಸಹ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆ ಒಂದು ಭಗವಂತನ ದರ್ಶನಕ್ಕೆ ನಾವು ಪಾದಯಾತ್ರೆ ಏನು ನಡ್ಕೊಂಡು ಹೋಗ್ತಾ ಇದ್ದು ಕೊನೆಯ ದಿನ ಅವ್ರಿಗೆ ತುಂಬ ಸುಸ್ತಾಗಿರುತ್ತೆ, ಏಟಾಗಿರುತ್ತೆ. ಆದರೆ ಆ ಭಗವಂತನ ದರ್ಶನ ಮಾಡಿದಾಗ ಅವ್ರಿಗೆ ಅದನ್ನೆಲ್ಲ ಮರೆತು ಏನೋ ಅವ್ರಿಗೆ ಭಗವಂತನ ನೋಡಿ ಅಷ್ಟೇ ಆನಂದ ಸಿಗುತ್ತೆ. ಸೊ ಅವರ ಪಯಣ ಶುರು ಆಯಿತು. ಎಲ್ಲರೂ ನಡ್ಕೊಂಡು ಹೋಗ್ತಾಯಿದ್ರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ನಾವು ಮನೆಯಲ್ಲಿ ನೆಕ್ಸ್ಟ್ ಡೇ ಕೂಡ ಅವ್ರಿಗೆ ಒಂದು ತಿಂಡಿನ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಮನೆಯಲ್ಲಿ ಇಡ್ಲಿನ ನಾವು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇಡ್ಲಿ ವಡೆ ಜೊತೆಗೆ ಚಟ್ನಿನ ಮಾಡ್ಕೊಳ್ಳೋಣ ಅಂಥೇಳಿ. ಯಾಕಂದರೆ ಮನೆಯಲ್ಲಿ ನಾವು ಮಾಡೋ ಪಾತ್ರೆಗಳಲ್ಲಿ ಒಂದು ಸತಿಗೆ ಒಂದು 20ರಿಂದ 30 ಇಡ್ಲಿ ಅಷ್ಟೇ ಆಗುತ್ತೆ. ಬಟ್ ಲೇಟ್ ಆಗುತ್ತೆ ಮತ್ತು ನಿಧಾನ ಆಗುತ್ತೆ ಅಂಥೇಳಿ ನಾವು ಒಂದು ದೊಡ್ಡದಾಗಿ ಇಡ್ಲಿ ಮಾಡೋವಂಥ ಪಾತ್ರೆನ ಕೂಡ ತರಿಸ್ಕೊಂಡಿದ್ವಿ. ಅದರಲ್ಲಿ ನಮಗೆ ಒಂದೇ ಸತಿಗೆ ಏನಿಲ್ಲ ಅಂದರೂ ಒಂದು 108 ಇಡ್ಲಿ ಆಗೋ ಥರ ಇತ್ತು. ನಾವು ಸೊ ಅದನ್ನು ಒಂದು 2 ಸತಿಗೆ ಇಟ್ಟರೆ ನಮಗೆ, ಯಾಕಂದರೆ ಹೇಳೋಕ್ಕಾಗಲ್ಲ, ಅವ್ರಿಗೆ ತುಂಬ ಸುಸ್ತಾಗಿರ್ತಾರೆ. ರಾತ್ರಿ ಎಲ್ಲ ಇನ್ನೂ ನಡ್ಕೊಂಡು ಹೋಗಿ ಟಯರ್ಡ್ ಆಗಿರ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಎನರ್ಜಿ ಬರುತ್ತೆ ನಡ್ಕೊಂಡು ಹೋಗೋದಕ್ಕೆ ಅನ್ನೋದಕ್ಕೋಸ್ಕರ ನಾವು ಬೆಳಗ್ಗೆನೇ ಬೇಗ ಇದ್ದು ಅವ್ರಿಗೆಲ್ಲ ಒಂದು ತಿಂಡಿನ ಪ್ರಿಪೇರ್ ಮಾಡ್ಕೊಂಡಿದ್ವಿ ಮನೆಯಲ್ಲಿ. ಇಡ್ಲಿ ವಡೆ ಹಾಗೂ ಚಟ್ನಿನ ಕೂಡ ಮಾಡಿಕೊಂಡು ಅಲ್ಲಿಂದ ನಾವು ಅವರು ಒಂದು ಏನು ಸ್ಪಾಟ್ಗೆ ರೀಚ್ ಆಗಿದ್ರು, ಅವರ ಒಂದು ಸ್ಟೇಯಿಂಗ್ ಪಾಯಿಂಟ್ಗೆ ರೀಚ್ ಆಗಿದ್ರು ಇಲ್ಲಿಂದ. ಸೊ ಆ ಒಂದು ಸ್ಟೇಯಿಂಗ್ ಪಾಯಿಂಟ್ಗೆ ನಾವು ಹೋಗೋಣ ಅಂಥೇಳಿ ಎಲ್ಲನೂ ಒಂದು ಪ್ಯಾಕಿಂಗ್ನ ಮಾಡ್ಕೊಂಡ್ವಿ. ಏನು ಇಡ್ಲಿ ಮಾಡಿದ್ವಲ್ಲ ಅದನ್ನೆಲ್ಲ. ಯಾಕಂದರೆ ಇದು ನಾವು ಹೋಟ್ಲಿಂದ ತರಿಸ್ಕೊಳೋದಕ್ಕಿಂತ ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿಯಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲರೂ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಅದ್ರ ಜೊತೆಗೆ ನೋಡ್ಬೋದು ವಡೆನೂ ಸಹ ರೆಡಿಯಾಗಿತ್ತು. ಸೊ ಅದಾದಮೇಲೆ ನಾವು ಇಲ್ಲಿಂದ ಬೆಳಗ್ಗೆ ಅರೌಂಡ್ ನಾವು ಹೋಗೋಷ್ಟೊತ್ತಿಗೆ ಒಂದು 8:30 ಆಗೋಗಿತ್ತು. 8:30 9 o'clock ಒಳಗಡೆ ಆಗೋಗಿತ್ತು. ಅವ್ರಿನ್ನೂ ಆಗೋ ಒಂದು ಸ್ಟೇಯಿಂಗ್ ಪಾಯಿಂಟ್ಗೆ ರೀಚ್ ಆಗ್ತಾಯಿದ್ರು. ಸರಿ ಅಂಥೇಳಿ ನಾವು ಫಾಸ್ಟ್ ಒಂದು ಏನು ಸ್ಟೇ ಆಗಿದ್ರಲ್ಲ ಆ ಲೊಕೇಶನ್ಗೆ ನಾವು ರೀಚ್ ಆದ್ವಿ. ಹೋಗಿ ಅವ್ರನ್ನ ಯಾಕಂದರೆ ಫಸ್ಟ್ ಡೇ ಇಷ್ಟು ದಿನಗಳ ಕಾಲ ಏನೂ ಇಲ್ಲದೆ ಈಗ ಸಡನ್ನಾಗಿ 30 ಕಿಲೋಮೀಟ್ರ್ ನಡಿಬೇಕು ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ಆಮೇಲೆ ಹೋಗ್ತಾ ಅವ್ರಿಗೆ ಸ್ವಲ್ಪ ಅಭ್ಯಾಸ ಆದಂಗೆ ಅನಿಸುತ್ತೆ. ಸೊ ನೋಡಿದ್ರಲ್ಲ, ಇದು ನನ್ನ ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೋವಿಂದ 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 ಗೋವಿಂದ.